ಫ್ರೆಂಡ್ಸ್, ಇವತ್ತು ನಿಮ್ಮ ರಹಸ್ಯಮಯವಾದ ಒಂದು ಸೂಳೆ ಬಾವಿ ಇದೆ. ಅದನ್ನು ಇವತ್ತು ತೋರಿಸಲು ಕರ್ಕೊಂಡು ಹೋಗ್ತೀನಿ. ಬನ್ನಿ, ಇದು ಯಾವ ಪ್ರದೇಶದಲ್ಲಿ ಹೇಗಿದೆ ಅಂತ ಹೇಳ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷಾ ವಿಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ಪರಾಮನ ವಾಟಿಕೆ ಅಂತಂದು ಒಂದು ಬಾವಿ ತೋರಿಸ್ತೀನಿ, ಬನ್ನಿ. ಇದು ಮೇನ್ ರೋಡ್ ಅಲ್ಲೇ ಇರೋದು. ಫ್ರೆಂಡ್ಸ್, ಇವತ್ತು ಈ ವಿಡಿಯೋದಲ್ಲಿ ಸೂಳೆ ಬಾವಿ ಮತ್ತು ಮಲ್ಲಿಕಾರ್ಜುನ ದೇವಸ್ಥಾನ ಒಂದು ರಹಸ್ಯಮಯ ಸುಂದರ ದೃಶ್ಯಗಳನ್ನು, ಇತಿಹಾಸ ಸಂಪೂರ್ಣ ಸುತ್ತಾಟವನ್ನು ನೋಡಬಹುದು. ಕರ್ನಾಟಕಕ್ಕೆ ಇದು ಕಡಿಮೆ ಪರಿಚಿತವಾಗಿದೆ. ಯಾರಿಗೂ ಅಷ್ಟೊಂದು ಈ ಸ್ಥಳದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ನಾನು ಹಾಗೆ ಸುಮ್ಮನೆ ಮನೆಯಲ್ಲೇ ಕೂತಿದ್ದೆ, ಹಾಗೆ ನೋಡಿ ಬರೋಣ ಅಂತಂದು ಹಾಗೆ ನಮ್ಮ ಮನೆಯವರು ನಾನು ಗಾಡಿ ತಗೊಂಡು ಹೊರಟಿದ್ವಿ. ಆದರೆ ಅದ್ಭುತವಾದ ದೃಶ್ಯವನ್ನೇ ನೋಡಿದ್ವಿ. ಈ ರಹಸ್ಯಮಯವನ್ನು ಭೇಟಿ ಮಾಡಲು ಆಸಕ್ತಿ ಇದ್ದರೆ ಈ ವಿಡಿಯೋನ ತಪ್ಪದೆ ನೀವು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ನನ್ನ ವ್ಲಾಗ್ಸ್ಗಳು ಹೇಗೆ ಬರ್ತಾ ಇದೆ ಅಂತಲೂ ನೀವು ಕಾಮೆಂಟಲ್ಲಿ ತಿಳಿಸಿ. ಬನ್ನಿ ಫ್ರೆಂಡ್ಸ್, ಇದ್ರ ಬಗ್ಗೆ ನಿಮಗೆ ವಿವರಣೆ ಕೊಡ್ತೀನಿ. ಇದನ್ನು ಬಾವಿ ಯಾರು ಕಟ್ಸಿದ್ರು, ಎಲ್ಲಿದೆ ಈ ಬಾವಿ ಅಂತಂದು. ಫ್ರೆಂಡ್ಸ್, ಈ ಬಾವಿ ಇರೋದು ಮಲಪನಗುಡಿಯಲ್ಲಿ ಇರೋದು. ಇದಕ್ಕೆ ಈ ಬಾವಿಯ ಹೆಸರು ಕೂಪರಾಮನ ವಾಟಿಕೆ ಅಂತಲೂ ಕರೀತಾರೆ ಮತ್ತು ಸೂಳೆ ಬಾವಿ ಅಂತಲೂ ಕರೀತಾರೆ. ಇನ್ನೊಂದು 2-3 ಅಕ್ಷರ ಇದರಲ್ಲಿ ಇದೆ. ಇದು ಆವಾಗಿನ ಕಾಲ, ವಿಜಯನಗರ ಕಾಲದ ಬಾವಿ ಇದು ಹಂಪಿಗೆ ಹೋಗೋ ರೋಡ್ನಲ್ಲಿದೆ. ಆವಾಗ ಹಂಪಿಯಲ್ಲಿಗೆ ಹೋಗ್ತಾ ಇದ್ರಲ್ಲ ಯಾರು ಇದಕ್ಕೆ, ಆವಾಗ ನೀರು ಯಾರು ಕುಡಿಬೇಕಪ್ಪ ಅಂತಂದರೆ ಅದಕ್ಕೋಸ್ಕರ ಈ ಬಾವಿ ಕಟ್ಟಿಸಿದ್ದು. ಇದು ವಿಜಯನಗರ ಕಾಲದ ಪುರಾತನ ಬಾವಿಯಾಗಿದೆ ಫ್ರೆಂಡ್ಸ್. ಇದು ಹಂಪಿಗೆ ಹೋಗೋ ರೋಡ್ನಲ್ಲೇ ಇದೆ. ಇದು ಮಲಪನಗುಡಿ ಬರ್ತದಲ್ಲ ಮೊದಲು, ಆ ಗ್ರಾಮದಲ್ಲೇ ಇದೆ. ಇದು ಐತಿಹಾಸಿಕ ಪ್ರಸಿದ್ಧವಾಗಿದೆ ಮತ್ತು ಐತಿಹಾಸಿಕವಾಗಿ ಪಡೆದ ಗ್ರಾಮವಾಗಿದೆ ಈ ಮಲಪನಗುಡಿ. ಈ ಗ್ರಾಮವು ಪ್ರಮುಖವಾಗಿ ಮಲ್ಲಿಕಾರ್ಜುನ ಗುಡಿ ಹಾಗೂ ಊರಿನ ಸರಹದ್ದಿನಲ್ಲಿರುವ ಸೂಳೆ ಬಾವಿ ಅಥವಾ ಕೂಪರಾಮನ ಬಾವಿ ಅಂತಲೂ ಕರೀತಾರೆ. ಇದು ಫ್ರೆಂಡ್ಸ್, ಇದು ಪ್ರವಾಸಿಗರ ಆಕರ್ಷಣೆ ಕೇಂದ್ರವಾಗಿದೆ. ಆದರೂ ಅಷ್ಟು ಈ ಬಾವಿ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಫ್ರೆಂಡ್ಸ್. ಈ ಬಾವಿಯು ಪ್ರಾಚೀನ ಕಥೆ ಸಂಬಂಧಿಸಿದಂತೆ ಹೇಳುವುದಾದರೆ ಕ್ರಿಸ್ತಶಕ 1412 ಕಾಲಾವಧಿಗೆ ಸಂಬಂಧಿಸಿದ ಈ ಶಾಸನವು ಕೆಲವು ಮಹತ್ವ ಸಂಗತಿಗಳನ್ನು ವಿವರಿಸುತ್ತದೆ. ಫ್ರೆಂಡ್ಸ್, ಇದರ ರಹಸ್ಯಮಯ ಬಾವಿಯ ಬಗ್ಗೆ ಕೆಲವೊಂದು ಮಹತ್ವಗಳನ್ನು ತಿಳಿಸ್ತೀನಿ. ಏನಪ್ಪ ಅಂತಂದರೆ, ಇದು ಸಂಗಮ ವಂಶದ ದೇವರಾಯನ ಆಳ್ವರಿ ಕಾಲದಲ್ಲಿ ಇದು ಬುಳ್ಳನಾಯಕನ ಮಗ ಹೆಗ್ಗಡೆ ಸೋವಿದೇವ ಬಿಸಿಲುಹಳ್ಳಿ ಕಣಿವೆ ಹಾಗೂ ಬುಡವಲಿಯ ಕಣಿವೆ ಕೂಡುವ ದಾರಿಯಲ್ಲಿ ಅರವಟ್ಟಿಗೆ ನಿರ್ಮಿಸಿ ಮಾಳಿಗೆ ಬಾವಿಯನ್ನು ಮಾಡಿಸಿ ಅರವಟ್ಟಿಗೆ ಯಾವಾಗಲೂ ಇರುವಂತೆ ಹಾಗೂ ಬಾವಿ ಶೀತಲವಾದರೆ ಜೀರ್ಣೋದ್ಧಾರ ಮಾಡಲು ಬ್ರಾಹ್ಮಣರಿಗೆ ಕೆಲವು ದತ್ತಿಗಳನ್ನು ನೀಡಿರುವ ಕುರಿತ ಮಾಹಿತಿಗಳನ್ನು ಈ ಶಾಸನಗಳಲ್ಲಿ ದಾಖಲಿಸಿದೂ ಉಂಟು. ಇದನ್ನು ಬ್ರಾಹ್ಮಿನ್ಸ್ ಅವ್ರಿಗೂ ಕೊಟ್ಟಿದ್ರು ಜೀರ್ಣೋದ್ಧಾರ ಮಾಡೋದಕ್ಕೆ. ನಂತರ ಇದರಲ್ಲಿ ಯಾವಾಗಲೂ ಮಳೆ ಇರುತ್ತೆ ಫ್ರೆಂಡ್ಸ್. ಇದು ವಿಜಯನಗರ ಕಾಲದ ಪ್ರಾಚೀನ ರಸ್ತೆಯಲ್ಲೇ ಪಕ್ಕದಲ್ಲೇ ಇರುವ ಈ ಬಾವಿಯನ್ನು ರಸ್ತೆಯಲ್ಲಿ ಹಾದು ಹೋಗುವ ಪ್ರಯಾಣಿಕರ ದಾಹ ತಣಿಯುವ ಉದ್ದೇಶದಿಂದ ನಿರ್ಮಿಸಲಾಗಿದೆ. ಈ ಬಾವಿಗೆ ಇಳಿಯಲು ಮೆಟ್ಟಲುಗಳಿದ್ದು ಕಟ್ಟಡದಲ್ಲಿ 2 ಹಂತದ ವೃತ್ತಾಕಾರದ ಮೊಗಸಾಲಿಗಳಿವೆ. ಮಧ್ಯದ ಹಂತದಲ್ಲಿ ನಡೆದಾಡುವಂತೆ ನಿರ್ಮಿಸಲಾಗಿದೆ. ಆ ಬಾವಿಗೆ ಇಂಡೋ ಇಸ್ಲಾಮಿಕ್ ಶೈಲಿಯ ಕಾನೂನು ಆಕಾರದ ಬಾವಿಗಳನ್ನು ಈ ಬಾವಿಗೆ ಹಳೆಯ ರಸ್ತೆ
ಫ್ರೆಂಡ್ಸ್, ಈ ಬಾವಿಗೆ ಇಳಿಯಲು ಮೆಟ್ಟಲುಗಳು ಇವೆ. ಕಟ್ಟಡದಲ್ಲಿ 2 ಹಂತದ ವೃತ್ತಾಕಾರದ ಮೊಗಸಾಲೆಗಳಿವೆ. ಮಧ್ಯದ ಹಂತದಲ್ಲಿ ನಡೆದಾಡುವಂತೆ ನಿರ್ಮಿಸಲಾಗಿದೆ. ಈ ಬಾವಿಗೆ ಇಂಡೋ ಇಸ್ಲಾಮಿಕ್ ಶೈಲಿಯ ಕಾಮಾನು ಆಕಾರದ ಬಾಗಿಲುಗಳು ಇವೆ. ಈ ಬಾವಿಗೆ ಹಳೆಯ ರಸ್ತೆಯ ಕಡೆ ಮತ್ತು ಮಂಟಪದ ದಿಕ್ಕಿನಲ್ಲಿ ಪ್ರವೇಶ ದ್ವಾರಗಳಿವೆ. ಫ್ರೆಂಡ್ಸ್, ಇದು ರಹಸ್ಯಮಯ ಬಾವಿ ಹೇಗಿದೆ ಅಂತಂದು ಕಾಮೆಂಟಲ್ಲಿ ತಿಳಿಸಿ. ನಂತರ ನಾನು ಮಲ್ಲಿಕಾರ್ಜುನ ದೇವಸ್ಥಾನದ ಬಗ್ಗೆ ವಿವರ ಕೊಡ್ತೀನಿ. ಪ್ಲೀಸ್ ಈ ವಿಡಿಯೋ ನೀವು ಲೈಕ್ ಮಾಡಿ. ಇದೆ ಮತ್ತು ಒಂದು ಆಟ ಇದೆ ಇದರಲ್ಲಿ, ಅದನ್ನು ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗೋಣ. ಇದೇ ರಸ್ತೆಯಲ್ಲೇ ಇರುವ ನಂತರ ಬರುವುದೇ ಮಲ್ಲಿಕಾರ್ಜುನ ದೇವಾಲಯ. ಅಲ್ಲಿ ಏನೇನಿದೆ ಅಂತಂದು ನಿಮಗೆ ವಿವರಣೆ ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಹಾಗೆಯೇ ಈ ವಿಡಿಯೋಕ್ಕೂ ಲೈಕ್ ಮಾಡಿ. ಇದಾದ ನಂತರನೇ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಇದನ್ನು ನೋಡಿಕೊಂಡು ನಾವು ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಬಂದ್ವಿ. ಫ್ರೆಂಡ್ಸ್, ಇದು ಒಂದು ಅದ್ಭುತನೇ ಅನ್ಬೋದು. ಇಲ್ಲಿ ವಾತಾವರಣ ಆಯಿತು, ಇಲ್ಲಿ ಲಿಂಗ ನೋಡಿದ್ವಿ ಅಂದರೆ ಎಷ್ಟು ಶಾಂತಮಯವಾಗಿತ್ತು ಅಂದರೆ, ಬನ್ನಿ ಇದ್ರ ಬಗ್ಗೆನೂ ವಿವರಣೆ ಕೊಡ್ತೀನಿ ನಾನು. ಫ್ರೆಂಡ್ಸ್, ಇಂದು ನಾವು ಕರ್ನಾಟಕದ ಐತಿಹಾಸಿಕ ಮತ್ತು ಆಧ್ಯಾತ್ಮಿಕ ಮಹಾತ್ಮ ಹೊಂದಿರುವ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಭೇಟಿ ನೀಡಿದ್ವಿ. ಇಲ್ಲಿ ಕೂಪರಾಮನ ಬಾವಿಯನ್ನು ನೋಡಿದ್ವಿ. ಇಷ್ಟು ಈಗ ತಾನೇ ಅಲ್ಲೇ ದಾರಿಯಲ್ಲೇ ಬರುವಾಗ ತನ್ನ ಪ್ರಾಚೀನ ವಾಸ್ತುಶಿಲ್ಪ ಮತ್ತು ಸುಂದರ ಕಲ್ಲಿನ ಮೆಟ್ಟಲುಗಳಿಗಾಗಿ ಪ್ರಸಿದ್ಧವಾಗಿದೆ. ಹಿಂದೆ ಜನರಿಗೆ ಇದು ತುಂಬ ವಿಸ್ಮಯಕಾರಿಯಾಗಿತ್ತು. ಈ ದೇವಸ್ಥಾನ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಭಗವಾನ್ ಶಿವನಿಗೆ ಸಮರ್ಪಿತವಾಗಿದೆ. ಪವಿತ್ರ ದೇವಾಲಯಗಳಾಗಿದೆ. ಇದು ಎಲ್ಲ ದೇವಸ್ಥಾನಗಳಿಂದ ಪವಿತ್ರ ದೇವಾಲಯಗಳಾಗಿದೆ. ಪ್ರತಿದಿನ ಅನೇಕ ಭಕ್ತರು ಇಲ್ಲಿ ಬಂದು ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆಯುತ್ತಾರೆ ಮತ್ತು ಮಹಾಶಿವರಾತ್ರಿ ಹಾಗೂ ಇತರ ಹಬ್ಬಗಳ ಸಂದರ್ಭಗಳಲ್ಲಿ ಇಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ. ಇತಿಹಾಸ, ಪ್ರಕೃತಿ ಮತ್ತು ಈ ಭಕ್ತಿಯ ಸಂಗಮವನ್ನು ಅನುಭವಿಸಲು ಈ ಸ್ಥಳ ಅದ್ಭುತ ತಾಣವಾಗಿದೆ. ನೀವು ಈ ಭಾಗಕ್ಕೆ ಬಂದರೆ ಈ ಸುಂದರ ಸ್ಥಳಕ್ಕೆ ಒಂದ್ಸರಿ ಭೇಟಿ ನೀಡ್ರಿ. ಇದು ಮಲ್ಪನಗುಡಿಯಲ್ಲೇ ಇರೋದು. ಬನ್ನಿ ಫ್ರೆಂಡ್ಸ್, ಇನ್ನೂ ವಿವರಣೆ ನೀಡ್ತೀನಿ. ನಿಮ್ಗೆ ಏನಾದರೂ ಇದು ಇಷ್ಟ ಆಗ್ತಾ ಇದೆ ಅಂದರೆ ಹಾಗೇ ಲೈಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಈ ದೇವಾಲಯವು ಹೊಸಪೇಟೆಯಿಂದ ಹಂಪಿಗೆ ಹೋಗುವ ಮಾರ್ಗದಲ್ಲಿ ಮಲ್ಪನಗುಡಿ ಅಂತಂದು ಗ್ರಾಮವಿದೆ. ಆ ಗ್ರಾಮದಲ್ಲೇ ಈ ಮಲ್ಲಿಕಾರ್ಜುನ ದೇವಸ್ಥಾನವಿದೆ. ಈ ಕಾರಣದಿಂದನೇ ಇಲ್ಲಿ ಮಲ್ಲಿಕಾರ್ಜುನ ನೆಲೆಸಿರೋದ್ರಿಂದನೇ ಈ ಗ್ರಾಮಕ್ಕೆ ಮಲ್ಪನಗುಡಿ ಎಂಬ ಹೆಸರು ಬಂದಿದೆ ಅನಿಸುತ್ತೆ ಮೋಸ್ಟ್ಲಿ. ಈ ದೇವಾಲಯವು 4 ಗರ್ಭಗೃಹಗಳಿವೆ ಹೊಂದಿದೆ. ಈ 4 ಗರ್ಭಗೃಹಗಳಿವೆ. ಗರ್ಭಗೃಹದಲ್ಲಿ ಎತ್ತರವಾದ ಇದನ್ನು ಪ್ರತಿಷ್ಠಾಪನೆ ಯಾವ ಥರ ಮಾಡಿದ್ದಾರೆ ಅಂದರೆ, ಸಾಣಿ ಪೀಠದ ಮೇಲೆ ಶಿವಲಿಂಗನವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಅಂತರಾಳದ ಲಾಲಾಟ ಪಿಂಬದಲ್ಲಿ ನಂದಿ ಮತ್ತು ದ್ವಾರದ ಇಕ್ಕೆಲೆಗಳಲ್ಲಿ ಶೈವ ದ್ವಾರಪಾಲಕರ ವಿಗ್ರಹಗಳಿವೆ. ಸಭಾಮಂಟಪದಲ್ಲಿ ಪ್ರವೇಶ ದ್ವಾರವು ಅಂತರಾಳದ ದ್ವಾರದಂತಿದ್ದು, ಇಕ್ಕೆಲೆಗಳಲ್ಲಿ ಅಂದರೆ ಮಹಾಮಂಟಪದಲ್ಲಿ ಗಾರೆಯಿಂದ ತಯಾರಿಸಿದ 3 ಅಥವಾ 7 ಅಡಿ ಎತ್ತರದ ದ್ವಾರಪಾಲಕರಿಂದ ಸಭಾಮಂಟಪವನ್ನು ಸ್ಥಾಪಿಸಲಾಗಿದೆ. 3 ಗರ್ಭಗೃಹಗಳನ್ನು ರಚಿಸಲಾಗಿದೆ. ಒಳಗೆ 3 ಅಡಿ ಎತ್ತರದ ಪಾರ್ವತಿ ಸಮಭಂಗಿಯಲ್ಲಿ ನಿಂತು ಎಡಗೈಯಲ್ಲಿ ಲಿಂಗವನ್ನು ಎತ್ತಿ ಹಿಡಿದಿದ್ದು, ಬಲಕ್ಕೆ ಕಡವಲಪ್ಪಿಂದ ಮುದ್ರೆಯಲ್ಲಿದೆ. ಇದು ನಾನು ಪಾರ್ವತಿ ಭಂಗಿಯನ್ನು ನೋಡಲಿಲ್ಲ, ಆ ದೇವಸ್ಥಾನ ಕ್ಲೋಸ್ ಆಗಿತ್ತು. ಹಾಗಾಗಿ ಹೊರಗಡೆನೇ ಈ ವಿಡಿಯೋ ಮಾಡ್ಕೊಂಡು ಬಂದೆ. ಅದನ್ನು ಒಂದ್ಸರಿ ತೋರಿಸ್ತೀನಿ ನಿಮಗೆ. ಇದರ 2 ಭಾಗದ ಗರ್ಭಗೃಹಗಳಲ್ಲಿ ಗಣೇಶನ ಮತ್ತು ಶಿಲ್ಪಗಳು ಪ್ರತಿಷ್ಠಾಪಿಸಲಾಗಿದೆ. ಗರ್ಭಗೃಹದ ಮೇಲೆ ದ್ರಾವಿಡ ಮಾದರಿಯ ಶಿಖರವನ್ನು ಸ್ಥಾಪಿಸಲಾಗಿದೆ. ಫ್ರೆಂಡ್ಸ್, ಇವಾಗ ಒಂದೊಂದು ಕಲ್ಲಿನ ಮೇಲೆ ಎಲ್ಲ ದೇವರುಗಳ ಸ್ಥಾಪನೆ ಮಾಡಿದ್ರು. ಶಿವಲಿಂಗದ್ದಾತು ಚೀನಿಯೊಬ್ಬರು ಬಂದಿದ್ರಲ್ಲ, ಇವಾಗ ನೋಡಿ ಬಸವನ ಗುಡಿ ಅಂದರೆ ಆಕಳದ ಮೇಲೆ ಶಿವ ಪಾರ್ವತಿಯವರು ನಿಂತಿರೋದು ಮತ್ತು ಆನೆಯ ಒಂದು ಇದು ಇದು ಚೀನಿ ಆವಾಗ ಬಂದಿದ್ರಲ್ಲ ಇಬ್ಬರು, ಅವರ ಪ್ರತಿಷ್ಠಾಪನೆ ಮಾಡಿದ್ರು. ಪ್ರತಿಯೊಂದೂ ಶಿವಲಿಂಗಕ್ಕೆ ಪೂಜೆ ಮಾಡೋದಾಯಿತು, ಪ್ರತಿಯೊಂದೂ ಆ ಕಲ್ಲಿನಗಳ
ಮೇಲೆ ಕೆತ್ತಿದ್ರು. ನನಗಂತೂ ನೋಡಿ ತುಂಬ ಖುಷಿ ಆಯಿತು. ಮತ್ತು ಆಂಜನೇಯನ ಪ್ರತಿಷ್ಠಾಪನೆ ಮತ್ತು ಆ ಕಾಮಧೇನು ಪ್ರತಿಷ್ಠಾಪನೆ ಮಾಡಿದರು. ಆ ಕಾಮಧೇನು ಶಿವಲಿಂಗಕ್ಕೆ ಹಾಲು ಎರೆಯೋದು, ಆಗ ಶಿವ ಮತ್ತು ಕಣ್ಣಪ್ಪ ಶಿವನಿಗೆ ಕಣ್ಣು ಕೊಟ್ಟಿದ್ದು, ಮತ್ತು ಆ ಸರ್ಪದ ಮೇಲೆ ನಿಂತಿರುವ ಗೃಹ, ಮತ್ತು ನೋಡಿ ಇದು ಕುದುರೆ ಇಂತಿದೆ, ಮುಖ ಮಾತ್ರ ದೇವ್ರದ್ದಿದೆ. ಈ ಥರ ನಾನಾ ಥರ ಪ್ರತಿಷ್ಠಾಪನೆ ಮಾಡಿದ್ರು ಇದರಲ್ಲಿ. ನನಗಂತೂ ತುಂಬ ಖುಷಿ ಆಯಿತು ಇದನ್ನು ನೋಡಿ. ಈ ದೇವಾಲಯವು ಹಿಂದೆ ಬಲಭಾಗದಲ್ಲಿ ಕಲ್ಯಾಣ ಮಂಟಪ ಇದ್ದಾವೆ. ಆವಾಗೆಲ್ಲ ಮದುವೆ ಆಗ್ತಾಯಿತ್ತು ಈ ಕಲ್ಯಾಣ ಮಂಟಪದಲ್ಲಿ. ಹಳ್ಳಿ ಜನರೆಲ್ಲ ಇಲ್ಲೇ ಮದುವೆ ಮಾಡ್ಕೊತಾ ಇದ್ರು. ಅನ್ನೋ ಮಂಟಪ ಅಂತೂ ತುಂಬ ಚೆನ್ನಾಗಿದೆ. ಇಲ್ಲಿ 20 ಕಂಬಗಳು ಚೌಕಾಕಾರದವಾಗಿದ್ದಾವೆ. ಉಬ್ಬು ಶಿಲ್ಪಗಳಿಂದ ಕೂಡಿದೆ. ಈ ಪ್ರಕಾರದ ಇಲ್ಲೊಂದು ಬಾವಿ ಇದೆ ಫ್ರೆಂಡ್ಸ್. ಗುಡಿಯಿಂದನೇ ಬಾವಿ ಇದೆ. ಮತ್ತು ಅದರ ಹಿಂದ್ಗಡೆನೆ ಒಂದು ಹಾವು ಸೂರ್ಯನನ್ನು ನುಂಗೋದಕ್ಕೆ ಹೋಗುತ್ತಿರೋ ಒಂದು ದೃಶ್ಯ ನನಗಂತೂ ಅದ್ಭುತ ಎನಿಸ್ತು ಆ ಕಲ್ಲಿನ ಮೇಲೆ. ಫ್ರೆಂಡ್ಸ್, ಇದು ವೀರಭದ್ರ ಗುಡಿ ದೇವಸ್ಥಾನದ ಹಿಂದ್ಗಡೆನೇ ಇದೆ. ಈ ಗುಡಿಯ ಭಾಗದಲ್ಲಿ ವೀರಭದ್ರ ಗುಡಿ ದಕ್ಷಿಣ ಮತ್ತು ಪಶ್ಚಿಮ ಭಾಗಗಳಿವೆ. ಸಾಲು ಮಂಟಪದಲ್ಲಿವೆ. ಉತ್ತರ ಭಾಗದಲ್ಲಿ ಕೈಪಿಡಿ ಗೋಡೆಯ ಗೂಡುಗಳಲ್ಲಿ ಗಾರೆಯ ಶಿಲ್ಪಗಳನ್ನು ಅಳವಡಿಸಲಾಗಿದೆ. ಈ ದೇವಾಲಯದ ಉತ್ತರಕ್ಕೆ ವಿಶಾಲವಾದ ದ್ವಾರಗೋಪುರವಿದ್ದು 5 ಹಂತದಲ್ಲಿದೆ. ಈ ದೇವಾಲಯದ ಮುಂದೆ ನಂದಿ ಮಂಟಪನು ಮತ್ತು ಶಿಲಾಶಾಸನವನ್ನು, ಇದು ಗಾರೆ ಮಣ್ಣಿನಿಂದ ಈ ಥರ ಎಲ್ಲ ಪ್ರಾಚೀನವಾಗಿ ಕೆತ್ತಿದ್ದಾರೆ. ದ್ವಾರಪಾಲಕರಿಂದ ಇದು ಭಾಳ ಇದು ನೋಡೋಕ್ಕಂತೂ ತುಂಬ ಅದ್ಭುತ ಅನ್ನಿಸ್ತು ನನಗೆ. ನಾನು ಏನಾದರೂ ಈ ವಿಡಿಯೋದಲ್ಲಿ ತಪ್ಪು ಹೇಳಿದ್ನಪ್ಪ ಅಂದರೆ ಕ್ಷಮಿಸಿ ಅಂತ. ನೀವು ಒಂದ್ಸರಿ ಹಂಪಿಗೆ ಹೋಗೋ ರೋಡ್ನಲ್ಲಿ ಈ ದೇವಸ್ಥಾನವನ್ನು ನೀವು ಒಂದ್ಸರಿ ನೋಡಿ. ಮತ್ತು ಸೂಳೆ ಬಾವಿ ತೋರಿಸಿದ್ನಲ್ವ, ಅದನ್ನು ಕೂಪರಾಮನ ಬಾವಿ, ಅದನ್ನು ನೋಡಿ. ಹಾಗೇನೆ ನಾವು ಎಲ್ಲ ನೋಡ್ಕೊತ ಬರುವಾಗ ಇಲ್ಲಿ ಇಬ್ಬರ ತಾತಗಳು ಇದನ್ನು ಆಡ್ತಾಯಿದ್ರು. ಬನ್ನಿ ತೋರಿಸ್ತೀನಿ ಆಟ ಆಡೋದು. ಇದು ಹುಲಿ ಕುರಿಯ ಆಟ. ದೊಡ್ಡಕ್ಕೆ ಒಂದು 4 ಕಲ್ಲು ಇರ್ತಾವೆ ಮತ್ತು 18 ಸಣ್ಣ ಕಲ್ಲುಗಳು ಇರ್ತವೆ. ಅದು ಒಬ್ಬ ತಾತ ಒಂದು ಕಲ್ಲನ್ನು ಸರಿಸ್ತಾನೆ, ಅಂದರೆ ದಾರಿ ಬಿಟ್ಕೊಡೋಂಗಿಲ್ಲ ಕುರಿಗೆ. ಕುರಿ ಏನಾರು ಸಿಕ್ಕೊಂತಂದರೆ ತಿನ್ನೋದು. ಆ ಥರ ಅವರು ಆಟ ಆಡ್ತಾಯಿದ್ರು. ನನಗೂ ಖುಷಿ ಆಯಿತು. ನೀವು ಇವಾಗೆಲ್ಲ ಈ ಥರ ಆಟ ಎಲ್ಲ ಹೋಗ್ಬಿಟ್ಟಿದೆ. ಇವಾಗ ನೆನಪೂ ಇಲ್ಲ ಈ ಥರ ಆಟ ಆಡ್ತಿದ್ರು ಅಂತಂದು. ನಮಗೂ ಇದೇನು ಆಟ ಆಡೋಕ್ಕೆ ಬರೋದಿಲ್ಲ. ನೀವು ಯಾರಾದರೂ ಆಟ ಆಡ್ತಿದ್ರೆ ಅಂದರೆ ಕಾಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಹಾಗೇ ನಾನು ವಿಡಿಯೋದಲ್ಲಿ ಯಾವ ಥರ ಹೇಳಿದೆ ಮತ್ತು ಚೆನ್ನಾಗಿ ಹೇಳಿದ್ನ, ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ದೆ, ವಿವರಣೆನ ಕರೆಕ್ಟ್ ಕೊಟ್ಟನಾ ಅಂತಂದು ನೀವು ಈ ವಿಡಿಯೋದಲ್ಲಿ ತಿಳಿಸಿ ಅಂತ ಕೇಳ್ತೀನಿ. ಮತ್ತು ನಂತರ ಏನಾದರೂ ತಪ್ಪು ಮಾಹಿತಿ ಕೊಟ್ಟಿದ್ರೂ ಕ್ಷಮಿಸಿ ಫ್ರೆಂಡ್ಸ್. ಹಾಗೆಯೇ ಸೂಳೆ ಬಾವಿ ಮತ್ತು ಇವತ್ತು ಮಲ್ಲಿಕಾರ್ಜುನ ದೇವಸ್ಥಾನದ ಬಗ್ಗೆ ವಿವರಣೆ ಎಲ್ಲ ಕರೆಕ್ಟ್ ಕೊಟ್ಟಿದ್ದೀನಿ ಅನಿಸುತ್ತೆ ನನಗೆ ಫ್ರೆಂಡ್ಸ್. ಏನಾದರೂ ಕರೆಕ್ಟ್ ಕೊಟ್ಟಿದ್ರೆ ನನಗಿನ್ನೂ ಉತ್ಸಾಹ ಬರುತ್ತೆ. ನೀವು ಹಾಗೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸೂಳೆ ಬಾವಿ ಮತ್ತು ಮಲ್ಲಿಕಾರ್ಜುನ ದೇವಸ್ಥಾನ ತೋರಿಸಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ,